ಹಲೋ ಸ್ನೇಹಿತರೆ, ಸಿದ್ಧಿ ಮೇತ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಳುವ ಕೆಲವು ಸುಲಭವಾದ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇತರ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗಾದರೆ ಈಗ ಪ್ರಶ್ನೆಗಳನ್ನು ಆರಂಭಿಸೋಣ. ಕಂಬನಿ ಯಾವ ಸಂಧಿ? ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆದೇಶ ಸಂಧಿ, ಡಿ ಆಗಮ ಸಂಧಿ. ಸರಿಯಾದ ಉತ್ತರ ಸಿ ಆದೇಶ ಸಂಧಿ. ಅಮೃತ ಪದದ ತದ್ಭವ ರೂಪ. ಎ ಆಲಾಹಲ, ಬಿ ಅಮೃತ, ಸಿ ಅಮರ್ಧು, ಡಿ ವಿಷ. ಸರಿಯಾದ ಉತ್ತರ ಸಿ ಅಮರ್ಧು. ಆ ಹುಡುಗ ಯಾವ ಸಮಾಸ? ಎ ಗಮಕ ಸಮಾಸ, ಬಿ ಅಂಶಿ ಸಮಾಸ, ಸಿ ಕ್ರಿಯಾ ಸಮಾಸ, ಡಿ ದ್ವಂದ್ವ ಸಮಾಸ. ಸರಿಯಾದ ಉತ್ತರ ಗಮಕ ಸಮಾಸ. ವಿರುದ್ಧಾರ್ಥಕ ರೂಪದಲ್ಲಿರುವ ಪದ. ಎ ಅಪಕಾರ, ಬಿ ಸುರಕ್ಷಿತ, ಸಿ ಸಾಧಾರಣ, ಡಿ ಶಾಶ್ವತ. ಸರಿಯಾದ ಉತ್ತರ ಎ ಅಪಕಾರ. ಮುಕ್ಕಣ್ಣ ಯಾವ ಸಮಾಸ? ಎ ಕರ್ಮಧಾರೆಯ, ಬಿ ಬಹುವ್ರೀಹಿ, ಸಿ ಅಂಶಿ, ಡಿ ಗಮಕ. ಸರಿಯಾದ ಉತ್ತರ ಬಿ ಬಹುವ್ರೀಹಿ. ಗುರು ಶಂಭುಲಿಂಗ ಯಾರ ಅಂಕಿತನಾಮ? ಎ ನಿಜಗುಣ ಶಿವಯೋಗಿ, ಬಿ ಮೋಹನದಾಸರು, ಸಿ ಬಸವಣ್ಣ, ಡಿ ನರಹರಿ ತೀರ್ಥರು. ಸರಿಯಾದ ಉತ್ತರ ನಿಜಗುಣ ಶಿವಯೋಗಿ. ಅನುಕರಣಾವ್ಯಯಕ್ಕೆ ಉದಾಹರಣೆಯಾದ ಪದ. ಎ ಗಿಡಗಂಟೆ, ಬಿ ಜುಳುಜುಳು, ಸಿ ಕಟ್ಟಕಡೆ, ಡಿ ಬೇಗ ಬೇಗ. ಸರಿಯಾದ ಉತ್ತರ ಬಿ ಜುಳುಜುಳು. ಋಷಿ ಪದದ ತದ್ಭವ ರೂಪ. ಎ ಋಷಿ, ಬಿ ರಿಷಿ, ಸಿ ರಿಸಿ, ಡಿ ಋಷಿ. ಸರಿಯಾದ ಉತ್ತರ ಸಿ ರಿಸಿ. ರಕ್ತದಲ್ಲಿ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಸಪ್ತಮಿ, ಸಿ ಸಂಬೋಧನ, ಡಿ ಷಷ್ಠಿ. ಸರಿಯಾದ ಉತ್ತರ ಬಿ ಸಪ್ತಮಿ. ಉಡುಗೆ ತೊಡುಗೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಎ ಅನುಕರಣಾವ್ಯಯ, ಬಿ ತದ್ಧಿತಾಂತ, ಸಿ ದ್ವಿರುಕ್ತಿ, ಡಿ ಜೋಡು ನುಡಿ. ಸರಿಯಾದ ಉತ್ತರ ಡಿ ಜೋಡು ನುಡಿ. ಆಕಾಶ ಪದದ ತದ್ಭವ ರೂಪ. ಎ ಆಗಸ, ಬಿ ಗಗನ, ಸಿ ಆಕಾಶ, ಡಿ ಬಾನು. ಸರಿಯಾದ ಉತ್ತರ ಎ ಆಗಸ. ಹಿಮಮಣಿ ಪದದಲ್ಲಿ ಕಂಡುಬರುವ ಸಮಾಸ. ಎ ಕ್ರಿಯಾ ಸಮಾಸ, ಬಿ ದ್ವಿಗು ಸಮಾಸ, ಸಿ ತತ್ಪುರುಷ ಸಮಾಸ, ಡಿ ಗಮಕ ಸಮಾಸ.
ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಮನೆಯೋಳ್ ಇದು ಯಾವ ವಿಭಕ್ತಿ? ಎ ಸಪ್ತಮಿ, ಬಿ ಸಂಬೋಧನ, ಸಿ ತೃತೀಯ, ಡಿ ಷಷ್ಠಿ. ಸರಿಯಾದ ಉತ್ತರ ಎ ಸಪ್ತಮಿ. ಗಂಧದ ನಾಡು ಯಾವುದು? ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಮಧ್ಯಪ್ರದೇಶ, ಡಿ ಕೇರಳ. ಸರಿಯಾದ ಉತ್ತರ ಕರ್ನಾಟಕ. ಸಿರಿ ಹಯವದನ ಇದು ಯಾರ ಅಂಕಿತನಾಮ? ಎ ಶ್ರೀ ರಾಘವೇಂದ್ರರು, ಬಿ ಮೋಹನದಾಸರು, ಸಿ ಅಕ್ಕಮಹಾದೇವಿ, ಡಿ ವಾದಿರಾಜರು. ಸರಿಯಾದ ಉತ್ತರ ಡಿ ವಾದಿರಾಜರು. ಕಾವ್ಯ ಪದದ ತದ್ಭವ ರೂಪ? ಎ ಕಾವ್ಯ, ಬಿ ಕಹಾನಿ, ಸಿ ಕವನ, ಡಿ ಕಬ್ಬ. ಸರಿಯಾದ ಉತ್ತರ ಡಿ ಕಬ್ಬ. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದ? ಎ ಮಧ್ಯರಾತ್ರಿ, ಬಿ ಹಿಂಡುಗಟ್ಟಿ, ಸಿ ಅರಮನೆ, ಡಿ ಹೊಸರಾಗ. ಸರಿಯಾದ ಉತ್ತರ ಬಿ ಹಿಂಡುಗಟ್ಟಿ. ಮಹಿಪತಿ ಯಾರ ಅಂಕಿತನಾಮ? ಎ ಬಸವಣ್ಣ, ಬಿ ಪುರಂದರದಾಸರು, ಸಿ ಚನ್ನಬಸವಣ್ಣ, ಡಿ ಮಹಿಪತಿದಾಸರು. ಸರಿಯಾದ ಉತ್ತರ ಮಹಿಪತಿದಾಸರು. ಕಲಿದೇವರ ದೇವ ಇದು ಯಾರ ಅಂಕಿತನಾಮ? ಎ ನುಲಿಯ ಚಂದಯ್ಯ, ಬಿ ಮಾದರ ಚೆನ್ನಯ್ಯ, ಸಿ ಮಡಿವಾಳ ಮಾಚಯ್ಯ, ಡಿ ಅಂಬಿಗರ ಚೌಡಯ್ಯ. ಸರಿಯಾದ ಉತ್ತರ ಮಡಿವಾಳ ಮಾಚಯ್ಯ. ಗುರು ಶಂಭುಲಿಂಗ ಯಾರ ಅಂಕಿತನಾಮ? ಎ ನಿಜಗುಣ ಶಿವಯೋಗಿ, ಬಿ ಮೋಹನದಾಸರು, ಸಿ ಬಸವಣ್ಣ, ಡಿ ನರಹರಿ ತೀರ್ಥರು. ಸರಿಯಾದ ಉತ್ತರ ನಿಜಗುಣ ಶಿವಯೋಗಿ. ಕಾಗಿನೆಲೆ ಆದಿಕೇಶವ ಯಾರ ಅಂಕಿತನಾಮ? ಎ ಅಲ್ಲಮಪ್ರಭು, ಬಿ ಪುರಂದರದಾಸರು, ಸಿ ಬಸವಣ್ಣ, ಡಿ ಕನಕದಾಸರು. ಸರಿಯಾದ ಉತ್ತರ ಡಿ ಕನಕದಾಸರು. ಚನ್ನಮಲ್ಲಿಕಾರ್ಜುನ ಯಾರ ಅಂಕಿತನಾಮ? ಎ ಕನಕದಾಸರು, ಬಿ ಪುರಂದರದಾಸರು, ಸಿ ಚನ್ನಬಸವಣ್ಣ, ಡಿ ಅಕ್ಕಮಹಾದೇವಿ. ಸರಿಯಾದ ಉತ್ತರ ಡಿ ಅಕ್ಕಮಹಾದೇವಿ. ಮುಕ್ಕಣ್ಣ ಯಾವ ಸಮಾಸ? ಎ ಕರ್ಮಧಾರೆಯ, ಬಿ ಬಹುರ್ವಿಹ, ಸಿ ಅಂಶಿ, ಡಿ ಗಮಕ. ಸರಿಯಾದ ಉತ್ತರ ಬಿ ಬಹುರ್ವಿಹ. ಅಮೃತ ಪದದ ತದ್ಭವ ರೂಪ? ಎ ಆಲಾಹಲ, ಬಿ ಅಮೃತ, ಸಿ ಅಮರ್ಧು, ಡಿ ವಿಷ. ಸರಿಯಾದ ಉತ್ತರ ಸಿ ಅಮರ್ಧು. ರಾಮನಾಥ ಯಾರ ಅಂಕಿತನಾಮ? ಎ ಕನಕದಾಸರು, ಬಿ ಜೇಡರ ದಾಸಿಮಯ್ಯ, ಸಿ ಚನ್ನಬಸವಣ್ಣ, ಡಿ ಅಕ್ಕಮಹಾದೇವಿ. ಸರಿಯಾದ ಉತ್ತರ ಬಿ ಜೇಡರ ದಾಸಿಮಯ್ಯ. ಲತಾಳಿಗೆ ಇದು ಯಾವ ವಿಭಕ್ತಿ? ಎ ಪ್ರಥಮ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ.
ಸರಿಯಾದ ಉತ್ತರ ಡಿ ಚತುರ್ಥಿ. ಭಾರತ ಪದವು ನಾಮಪದದ ಈ ಪ್ರಕಾರಕ್ಕೆ ಸೇರಿದೆ. ಎ ಸರ್ವನಾಮ, ಬಿ ಅಂಕಿತನಾಮ, ಸಿ ರೂಢನಾಮ, ಡಿ ಅನ್ವರ್ಥಕನಾಮ. ಸರಿಯಾದ ಉತ್ತರ ಬಿ ಅಂಕಿತನಾಮ. ಪೃಥ್ವಿ ಪದದ ತದ್ಭವ ರೂಪ. ಎ ಪೊಡವಿ, ಬಿ ಅಡವಿ, ಸಿ ಬಡವಿ, ಡಿ ಪದವಿ. ಸರಿಯಾದ ಉತ್ತರ ಎ ಪೊಡವಿ. ಕೂಡಲ ಚನ್ನಸಂಗಯ್ಯ ಯಾರ ಅಂಕಿತನಾಮ? ಎ ಕನಕದಾಸರು, ಬಿ ಪುರಂದರದಾಸರು, ಸಿ ಚನ್ನಬಸವಣ್ಣ, ಡಿ ಕುವೆಂಪು. ಸರಿಯಾದ ಉತ್ತರ ಸಿ ಚನ್ನಬಸವಣ್ಣ. ಪುರಂದರ ವಿಠಲ ಯಾರ ಅಂಕಿತನಾಮ? ಅಲ್ಲಮಪ್ರಭು, ಪುರಂದರದಾಸರು, ಬಸವಣ್ಣ, ಅಕ್ಕಮಹಾದೇವಿ. ಸರಿಯಾದ ಉತ್ತರ ಪುರಂದರದಾಸರು. ಅಣ್ಣನು ಇದು ಯಾವ ವಿಭಕ್ತಿ? ಎ ಸಂಬೋಧನ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಪ್ರಥಮ. ಸರಿಯಾದ ಉತ್ತರ ಡಿ ಪ್ರಥಮ. ಮನೆಯಲ್ಲಿ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಪ್ರಥಮ, ಸಿ ಸಪ್ತಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಸಿ ಸಪ್ತಮಿ. ಕೂಡಲ ಸಂಗಮ ದೇವ ಯಾರ ಅಂಕಿತನಾಮ? ಎ ಕನಕದಾಸರು, ಬಿ ಜೇಡರ ದಾಸಿಮಯ್ಯ, ಸಿ ಬಸವಣ್ಣ, ಡಿ ಅಕ್ಕಮಹಾದೇವಿ. ಸರಿಯಾದ ಉತ್ತರ ಸಿ ಬಸವಣ್ಣ. ಶಿವನನ್ನು ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಎ ದ್ವಿತೀಯ. ಅಮೃತವು ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಪ್ರಥಮ, ಸಿ ತೃತೀಯ, ಡಿ ಚತುರ್ಥಿ. ಸರಿಯಾದ ಉತ್ತರ ಬಿ ಪ್ರಥಮ. ರಾಕ್ಷಸ ಪದದ ತದ್ಭವ ರೂಪ. ಎ ರಾಕ್ಷಸ, ಬಿ ರಕ್ಕಸ, ಸಿ ಮಾರಿ, ಡಿ ರಾಕ್ಷಸ. ಸರಿಯಾದ ಉತ್ತರ ಬಿ ರಕ್ಕಸ. ಶರ್ಕರ ಪದದ ತದ್ಭವ ರೂಪ. ಎ ಸಕ್ಕರೆ, ಬಿ ಶರ್ಕಾರ, ಸಿ ಶಕ್ತಿ, ಡಿ ಶಕ್ಕರೆ. ಸರಿಯಾದ ಉತ್ತರ ಎ ಸಕ್ಕರೆ. ಗೌರಿಗೆ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಪ್ರಥಮ, ಸಿ ತೃತೀಯ, ಡಿ ಚತುರ್ಥಿ. ಸರಿಯಾದ ಉತ್ತರ ಡಿ ಚತುರ್ಥಿ. ಅವನ ದೆಸೆಯಿಂದ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಸಿ ಪಂಚಮಿ. ರಾಮರೇ ಇದು ಯಾವ ವಿಭಕ್ತಿ? ಎ ಸಂಬೋಧನ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಎ ಸಂಬೋಧನ. ಪುಸ್ತಕವನ್ನು ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಪ್ರಥಮ, ಸಿ ಸಪ್ತಮಿ, ಡಿ ಚತುರ್ಥಿ.
ಸರಿಯಾದ ಉತ್ತರ ಎ ದ್ವಿತೀಯ. ದೇಶ ಪದದ ತದ್ಭವ ರೂಪ. ಎ ದೇಸಿ, ಬಿ ದೇಶಿ, ಸಿ ದೇಶ್, ಡಿ ದೇಶ. ಸರಿಯಾದ ಉತ್ತರ ಡಿ ದೇಶ. ರಾಜನ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಸಪ್ತಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಬಿ ಷಷ್ಠಿ. ಆಶ್ಚರ್ಯದಿಂದ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ತೃತೀಯ, ಡಿ ಚತುರ್ಥಿ. ಸರಿಯಾದ ಉತ್ತರ ಸಿ ತೃತೀಯ. ಮರಕ್ಕೆ ಇದು ಯಾವ ವಿಭಕ್ತಿ? ಎ ಸಂಬೋಧನ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಡಿ ಚತುರ್ಥಿ. ಅವನ ದೆಸೆಯಿಂದ ಇದು ಯಾವ ವಿಭಕ್ತಿ? ಎ ಸಂಬೋಧನ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಸಿ ಪಂಚಮಿ. ಶಾಖವನ್ನು ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಎ ದ್ವಿತೀಯ. ಲತೆ ಪದದ ತದ್ಭವ ರೂಪ. ಎ ಲತಾ, ಬಿ ಲತೆ, ಸಿ ಲೀತೆ, ಡಿ ಲಥ. ಸರಿಯಾದ ಉತ್ತರ ಎ ಲತಾ. ಯಶ ಪದದ ತದ್ಭವ ರೂಪ. ಎ ಯಶ, ಬಿ ಯಶ, ಸಿ ಯಶೆ, ಡಿ ಜಸ. ಸರಿಯಾದ ಉತ್ತರ ಡಿ ಜಸ. ಮರದ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಪಂಚಮಿ, ಡಿ ಚತುರ್ಥಿ. ಸರಿಯಾದ ಉತ್ತರ ಬಿ ಷಷ್ಠಿ. ಗುಹೇಶ್ವರ ಯಾರ ಅಂಕಿತನಾಮ? ಎ ಅಲ್ಲಮಪ್ರಭು, ಬಿ ಕುವೆಂಪು, ಸಿ ದ.ರಾ ಬೇಂದ್ರೆ, ಡಿ ಬಸವಣ್ಣ. ಸರಿಯಾದ ಉತ್ತರ ಎ ಅಲ್ಲಮಪ್ರಭು. ನರೇಂದ್ರ ಮೋದಿಯಿಂದ ಇದು ಯಾವ ವಿಭಕ್ತಿ? ಎ ಸಂಬೋಧನ, ಬಿ ಷಷ್ಠಿ, ಸಿ ಪಂಚಮಿ, ಡಿ ತೃತೀಯ. ಸರಿಯಾದ ಉತ್ತರ ಡಿ ತೃತೀಯ. ಮರಗಳಿರ ಇದು ಯಾವ ವಿಭಕ್ತಿ? ಎ ದ್ವಿತೀಯ, ಬಿ ಷಷ್ಠಿ, ಸಿ ಸಂಬೋಧನ, ಡಿ ಚತುರ್ಥಿ. ಸರಿಯಾದ ಉತ್ತರ ಸಿ ಸಂಬೋಧನ. ಯಾತ್ರೆ ಪದದ ತದ್ಭವ ರೂಪ. ಎ ಜಾತ್ರೆ, ಬಿ ಯತ್ರ, ಸಿ ಜಾತ್ರ, ಡಿ ಯಾತ. ಸರಿಯಾದ ಉತ್ತರ ಎ ಜಾತ್ರೆ. ಚಂದ್ರ ಪದದ ತದ್ಭವ ರೂಪ. ಎ ಚಂದ್ರ, ಬಿ ಚಾಂದ್, ಸಿ ಚಂದಿರ, ಡಿ ಚಂದ. ಸರಿಯಾದ ಉತ್ತರ ಸಿ ಚಂದಿರ. ಪುಸ್ತಕ ಪದದ ತದ್ಭವ ರೂಪ. ಎ ಪುಸ್ತಿಕೆ, ಬಿ ಹೊತ್ತಿಗೆ, ಸಿ ಪುಸ್ತಕ, ಡಿ ಪುಸ್ತಕ್. ಸರಿಯಾದ ಉತ್ತರ ಬಿ ಹೊತ್ತಿಗೆ.
ದೇವಾಲಯ ಯಾವ ಸಂಧಿ? ಎ ಸವರ್ಣ ದೀರ್ಘ ಸಂಧಿ, ಬಿ ಗುಣ ಸಂಧಿ, ಸಿ ಜಶ್ವ ಸಂಧಿ, ಡಿ ಎಣ್ ಸಂಧಿ. ಸರಿಯಾದ ಉತ್ತರ ಎ ಸವರ್ಣ ದೀರ್ಘ ಸಂಧಿ. ವಾಗ್ದಾನ ಯಾವ ಸಂಧಿ? ಎ ಸವರ್ಣ ದೀರ್ಘ ಸಂಧಿ, ಬಿ ಗುಣ ಸಂಧಿ, ಸಿ ಜಶ್ವ ಸಂಧಿ, ಡಿ ಆಗಮ ಸಂಧಿ. ಸರಿಯಾದ ಉತ್ತರ ಸಿ ಜಶ್ವ ಸಂಧಿ. ರಾಜ ಪದದ ತದ್ಭವ ರೂಪ. ಎ ರಾಯ, ಬಿ ರಾಣಿ, ಸಿ ರಾಜ, ಡಿ ರಾಜೀವ. ಸರಿಯಾದ ಉತ್ತರ ಎ ರಾಯ. ದೀಕ್ಷಾ ಪದದ ತದ್ಭವ ರೂಪ. ಎ ದೀಕ್ಷೆ, ಬಿ ದೀಕ್ಷಾ, ಸಿ ದೀಕ್ಷೆ, ಡಿ ದೀಕ್ಷೆ. ಸರಿಯಾದ ಉತ್ತರ ಎ ದೀಕ್ಷೆ. ಜನ್ಮ ಪದದ ತದ್ಭವ ರೂಪ. ಎ ಜನಮಿ, ಬಿ ಜನ್ಮ, ಸಿ ಜನ್ನ, ಡಿ ಜನುಮ. ಸರಿಯಾದ ಉತ್ತರ ಡಿ ಜನುಮ. ಮುಕ್ಕಣ್ಣ ಯಾವ ಸಮಾಸ? ಎ ದ್ವಿಗು ಸಮಾಸ, ಬಿ ಬಹುರ್ವಿಯ ಸಮಾಸ, ಸಿ ಅಂಶಿ ಸಮಾಸ, ಡಿ ಗಮಕ ಸಮಾಸ. ಸರಿಯಾದ ಉತ್ತರ ಬಿ ಬಹುರ್ವಿಯ ಸಮಾಸ. ಕೈಮುಗಿ ಯಾವ ಸಮಾಸ? ಎ ದ್ವಿಗು ಸಮಾಸ, ಬಿ ಕ್ರಿಯಾ ಸಮಾಸ, ಸಿ ಕರ್ಮಧಾರೆಯ ಸಮಾಸ, ಡಿ ಗಮಕ ಸಮಾಸ. ಸರಿಯಾದ ಉತ್ತರ ಬಿ ಕ್ರಿಯಾ ಸಮಾಸ. ಕೆರೆಕಟ್ಟೆ ಬಾವಿಗಳು ಯಾವ ಸಮಾಸ? ಎ ದ್ವಂದ್ವ ಸಮಾಸ, ಬಿ ಗಮಕ ಸಮಾಸ, ಸಿ ಕರ್ಮಧಾರೆಯ ಸಮಾಸ, ಡಿ ಅಂಶಿ ಸಮಾಸ. ಸರಿಯಾದ ಉತ್ತರ ಎ ದ್ವಂದ್ವ ಸಮಾಸ. ನಾಲ್ವಡಿ ಯಾವ ಸಮಾಸ? ಎ ದ್ವಿಗು ಸಮಾಸ, ಬಿ ದ್ವಂದ್ವ ಸಮಾಸ, ಸಿ ಅಂಶಿ ಸಮಾಸ, ಡಿ ತತ್ಪುರುಷ ಸಮಾಸ. ಸರಿಯಾದ ಉತ್ತರ ಎ ದ್ವಿಗು ಸಮಾಸ. ಆಶ್ಚರ್ಯ ಪದದ ತದ್ಭವ ರೂಪ. ಎ ಆಶ್ಚರ್ಯ, ಬಿ ಆಚಾರಿ, ಸಿ ಅಚ್ಚರಿ, ಡಿ ಇಚ್ಚರಿ. ಸರಿಯಾದ ಉತ್ತರ ಸಿ ಅಚ್ಚರಿ. ನಿತ್ಯ ಪದದ ತದ್ಭವ ರೂಪ. ಎ ನೀಚ, ಬಿ ನಿತ್ಯ, ಸಿ ನೀಚ, ಡಿ ನೀತ. ಸರಿಯಾದ ಉತ್ತರ ಸಿ ನೀಚ. ಗ್ರಹ ಪದದ ತದ್ಭವ ರೂಪ. ಎ ಗ್ರಹ, ಬಿ ಗಿರ, ಸಿ ಗ್ರಹ, ಡಿ ಗರ. ಸರಿಯಾದ ಉತ್ತರ ಡಿ ಗರ. ಮುಂದೆಲೆ ಯಾವ ಸಮಾಸ? ಎ ದ್ವಂದ್ವ ಸಮಾಸ, ಬಿ ಗಮಕ ಸಮಾಸ, ಸಿ ಅಂಶಿ ಸಮಾಸ, ಡಿ ದ್ವಿಗು ಸಮಾಸ. ಸರಿಯಾದ ಉತ್ತರ ಸಿ ಅಂಶಿ ಸಮಾಸ. ಆಕಾಶ ಪದದ ತದ್ಭವ ರೂಪ. ಎ ಆಗಸ, ಬಿ ಗಗನ, ಸಿ ಆಕಾಶ, ಡಿ ಬಾನು.
ಸರಿಯಾದ ಉತ್ತರ ಎ ಆಗಸ. ತ್ಯಾಗ ಪದದ ತದ್ಭವ ರೂಪ. ಎ ತ್ಯಾಗಿ, ಬಿ ಚಾಗ, ಸಿ ತ್ಯಾಗ, ಡಿ ಚಾಗಿ. ಸರಿಯಾದ ಉತ್ತರ ಬಿ ಚಾಗ. ರಕ್ತ ಪದದ ತದ್ಭವ ರೂಪ. ಎ ರಕುತ, ಬಿ ರಕ್ತ, ಸಿ ರಕಿತ, ಡಿ ರಾಕುತ. ಸರಿಯಾದ ಉತ್ತರ ಎ ರಕುತ. ಕಾವ್ಯ ಪದದ ತದ್ಭವ ರೂಪ. ಎ ಕಾವ್ಯ, ಬಿ ಕಹಾನಿ, ಸಿ ಕವನ, ಡಿ ಕಬ್ಬ. ಸರಿಯಾದ ಉತ್ತರ ಡಿ ಕಬ್ಬ. ಹೆಜ್ಜೇನು ಯಾವ ಸಮಾಸ. ಎ ದ್ವಿಗು ಸಮಾಸ, ಬಿ ದ್ವಂದ್ವ ಸಮಾಸ, ಸಿ ಕರ್ಮಧಾರೆಯ ಸಮಾಸ, ಡಿ ಗಮಕ ಸಮಾಸ. ಸರಿಯಾದ ಉತ್ತರ ಸಿ ಕರ್ಮಧಾರೆಯ ಸಮಾಸ. ಗುಂಪಿಗೆ ಸೇರದ ಪದ ಗುರುತಿಸಿ. ಎ ದೀಪಕ, ಬಿ ಯಮಕ, ಸಿ ಅನುಪ್ರಾಸ, ಡಿ ವೃತ್ಯಾನುಪ್ರಾಸ. ಸರಿಯಾದ ಉತ್ತರ ಎ ದೀಪಕ. ಮಹಾಛಂದಸ್ಸು ಬಳಕೆಯಾದ ಏಕೈಕ ಕೃತಿ ಯಾವುದು. ಎ ಪಂಪಭಾರತ, ಬಿ ಭಾರತ ಸಿಂಧೂ ರಶ್ಮಿ, ಸಿ ಶ್ರೀರಾಮಾಯಣ ದರ್ಶನಂ, ಡಿ ಯುಗ ಸಂಧ್ಯಾ. ಸರಿಯಾದ ಉತ್ತರ ಸಿ ಶ್ರೀರಾಮಾಯಣ ದರ್ಶನಂ. ಸೂರ್ಯೋದಯ ಯಾವ ಸಂಧಿ. ಎ ಸವರ್ಣದೀರ್ಘ ಸಂಧಿ, ಬಿ ಗುಣಸಂಧಿ, ಸಿ ಜಸ್ವ ಸಂಧಿ, ಡಿ ಎಣ್ ಸಂಧಿ. ಸರಿಯಾದ ಉತ್ತರ ಬಿ ಗುಣಸಂಧಿ. ಜಗಜ್ಯೋತಿ ಯಾವ ಸಂಧಿ. ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆಗಮ ಸಂಧಿ, ಡಿ ಚುತ್ವ ಸಂಧಿ. ಸರಿಯಾದ ಉತ್ತರ ಡಿ ಚುತ್ವ ಸಂಧಿ. ಕನ್ನಡದ ಮೊದಲ ಶತಕ ಕೃತಿ ಯಾವುದು. ಎ ಚಂದ್ರಚೂಡಾಮಣಿ ಶತಕ, ಬಿ ಪಂಪ ಶತಕ, ಸಿ ರಕ್ಷಾ ಶತಕ, ಡಿ ಸೋಮೇಶ್ವರ ಶತಕ. ಸರಿಯಾದ ಉತ್ತರ ಚಂದ್ರಚೂಡಾಮಣಿ ಶತಕ. ಪಿರಿಯಕ್ಕರದಲ್ಲಿ ಕಂಡುಬರುವ ಗಣಗಳ ಸಂಖ್ಯೆ. ಎ 8 ಗಣ, ಬಿ 6 ಗಣ, ಸಿ 5 ಗಣ, ಡಿ 7 ಗಣ. ಸರಿಯಾದ ಉತ್ತರ ಡಿ 7 ಗಣ. ರಾಮನಾಥ ಚರಿತೆ ಯಾವ ಛಂದಸ್ಸಿನಲ್ಲಿದೆ. ಎ ತ್ರಿಪದಿ, ಬಿ ಸಾಂಗತ್ಯ, ಸಿ ಕಂದಪದ್ಯ, ಡಿ ಎಳೆ. ಸರಿಯಾದ ಉತ್ತರ ಬಿ ಸಾಂಗತ್ಯ. ಪಂಪನ ಜೀವನದ ಮೇಲೆ ಬೆಳಕು ಚೆಲ್ಲುವ ಶಾಸನ. ಎ ಗಂಗಾಧರಂ ಶಾಸನ, ಬಿ ಬಾದಾಮಿ ಶಾಸನ, ಸಿ ಅರ್ಜುನವಾಡ ಶಾಸನ, ಡಿ ತಮ್ಮಟಕಲ್ಲು ಶಾಸನ. ಸರಿಯಾದ ಉತ್ತರ ಎ ಗಂಗಾಧರಂ ಶಾಸನ. ಮಳೆಯಿಂದ ಯಾವ ಸಂಧಿ. ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆಗಮ ಸಂಧಿ, ಡಿ ಚುತ್ವ ಸಂಧಿ. ಸರಿಯಾದ ಉತ್ತರ ಸಿ ಆಗಮ ಸಂಧಿ. ಜನೈಕ್ಯ ಯಾವ ಸಂಧಿ. ಎ ಸವರ್ಣದೀರ್ಘ ಸಂಧಿ, ಬಿ ಗುಣಸಂಧಿ, ಸಿ ಜಶ್ವ ಸಂಧಿ, ಡಿ ಎಣ್ ಸಂಧಿ. ಸರಿಯಾದ ಉತ್ತರ ಡಿ ಎಣ್ ಸಂಧಿ. ನಾವೆಲ್ಲ ಯಾವ ಸಂಧಿ. ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆಗಮ ಸಂಧಿ, ಡಿ ಚುತ್ವ ಸಂಧಿ.
ಸರಿಯಾದ ಉತ್ತರ ಎ ಲೋಪಸಂಧಿ. ಕನ್ನಡದಲ್ಲಿ ಮೊದಲು ಶಬ್ದಾಲಂಕಾರಗಳನ್ನು ಪರಿಚಯಿಸಿದವರು ಯಾರು? ಎ ನಾಗವರ್ಮ, ಬಿ ಶ್ರೀವಿಜಯ, ಸಿ ಕೇಶಿರಾಜ, ಡಿ ಲಕ್ಷ್ಮೀಶ. ಸರಿಯಾದ ಉತ್ತರ ಬಿ ಶ್ರೀವಿಜಯ. ಮಹಾತ್ಮ ಯಾವ ಸಂಧಿ? ಎ ಸವರ್ಣ ದೀರ್ಘ ಸಂಧಿ, ಬಿ ಗುಣಸಂಧಿ, ಸಿ ಜಶ್ವಸಂಧಿ, ಡಿ ಎಣ್ ಸಂಧಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ಎ 5, ಬಿ 7, ಸಿ 8, ಡಿ 6. ಸರಿಯಾದ ಉತ್ತರ ಡಿ 6. ಅಂತ್ಯಪ್ರಾಸ ಕಡ್ಡಾಯವಾಗಿ ಕಂಡುಬರುವ ಛಂದಸ್ಸು? ಎ ಕಂದಪದ್ಯ, ಬಿ ರಗಳೆ, ಸಿ ವೃತ್ತ, ಡಿ ಷಟ್ಪದಿ. ಸರಿಯಾದ ಉತ್ತರ ಬಿ ರಗಳೆ. ಸಪ್ತಸ್ವರ ಯಾವ ಸಂಧಿ? ಎ ದ್ವಂದ್ವ ಸಮಾಸ, ಬಿ ಗಮಕ ಸಮಾಸ, ಸಿ ಅಂಶಿ ಸಮಾಸ, ಡಿ ದ್ವಿಗು ಸಮಾಸ. ಸರಿಯಾದ ಉತ್ತರ ಡಿ ದ್ವಿಗು ಸಮಾಸ. ಕೆರೆಯಲ್ಲಿ ಯಾವ ಸಂಧಿ? ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆಗಮ ಸಂಧಿ, ಡಿ ಚುತ್ವ ಸಂಧಿ. ಸರಿಯಾದ ಉತ್ತರ ಸಿ ಆಗಮ ಸಂಧಿ. ತೊರವೆ ರಾಮಾಯಣ ಕೃತಿ ಯಾವ ಷಟ್ಪದಿಯಲ್ಲಿದೆ? ಎ ವಾರ್ಧಕ ಷಟ್ಪದಿ, ಬಿ ಭಾಮಿನಿ ಷಟ್ಪದಿ, ಸಿ ಕುಸುಮ ಷಟ್ಪದಿ, ಡಿ ಪರಿವರ್ಧಿನಿ ಷಟ್ಪದಿ. ಸರಿಯಾದ ಉತ್ತರ ಬಿ ಭಾಮಿನಿ ಷಟ್ಪದಿ. ಬೆಟ್ಟದಾವರೆ ಯಾವ ಸಮಾಸ? ಎ ದ್ವಂದ್ವ ಸಮಾಸ, ಬಿ ತತ್ಪುರುಷ ಸಮಾಸ, ಸಿ ಅಂಶಿ ಸಮಾಸ, ಡಿ ದ್ವಿಗು ಸಮಾಸ. ಸರಿಯಾದ ಉತ್ತರ ಬಿ ತತ್ಪುರುಷ ಸಮಾಸ. ಇಡೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಈ ವಚನದ ಸಾಲುಗಳು ಯಾರದ್ದು? ಎ ಬಸವಣ್ಣ, ಬಿ ಅಲ್ಲಮಪ್ರಭು, ಸಿ ಜೇಡರ ದಾಸಿಮಯ್ಯ, ಡಿ ಅಕ್ಕ ಮಹಾದೇವಿ. ಸರಿಯಾದ ಉತ್ತರ ಸಿ ಜೇಡರ ದಾಸಿಮಯ್ಯ. ಕುಸುಮ ಷಟ್ಪದಿಯ ಲಯ ಎಷ್ಟು ಮಾತ್ರೆಗಳದ್ದು? ಎ 4 ಮಾತ್ರೆ, ಬಿ 3 ಮಾತ್ರೆ, ಸಿ 5 ಮಾತ್ರೆ, ಡಿ 3 ಅಥವಾ 4 ಮಾತ್ರೆ. ಸರಿಯಾದ ಉತ್ತರ ಸಿ 5 ಮಾತ್ರೆ. ಹಲವು ಸ್ವತಂತ್ರ ವಾಕ್ಯಗಳು ಮುಗಿಯುವಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ. ಎ ಅಲ್ಪವಿರಾಮ, ಬಿ ಪೂರ್ಣವಿರಾಮ, ಸಿ ಅರ್ಧವಿರಾಮ, ಡಿ ಉದ್ಧರಣ ಚಿಹ್ನೆ. ಸರಿಯಾದ ಉತ್ತರ ಬಿ ಪೂರ್ಣವಿರಾಮ. ಸೊಕ್ಕು ಪದದ ವಿರುದ್ಧ ಪದ? ಎ ಅಹಂಕಾರ, ಬಿ ಮತ್ಸರ, ಸಿ ಸೊರಗು, ಡಿ ಸೊಂಕು. ಸರಿಯಾದ ಉತ್ತರ ಸಿ ಸೊರಗು. ಸಂಗೀತ ರತ್ನಾಕರ ಕೃತಿ ಬರೆದವರು? ಎ ಈಶ್ವರ ಕವಿ, ಬಿ ಮೂರನೇ ಸೋಮೇಶ್ವರ, ಸಿ ಸಾರಂಗದೇವ, ಡಿ ಜಯಕೀರ್ತಿ. ಸರಿಯಾದ ಉತ್ತರ ಸಿ ಸಾರಂಗದೇವ. ವೈಶಾಖ ಪದದ ತದ್ಭವ ರೂಪ? ಎ ಬೈಶಾಖ, ಬಿ ಬೈಗು, ಸಿ ಬಸಂತ, ಡಿ ಬೇಸಿಗೆ. ಸರಿಯಾದ ಉತ್ತರ ಡಿ ಬೇಸಿಗೆ. ಆದಿಪ್ರಾಸದ ಹಿಂದಿನ ಅಕ್ಷರವು ಅನುಸ್ವರದಿಂದ ಕೂಡಿದ್ದರೆ? ಎ ಸಿಂಹಪ್ರಾಸ, ಬಿ ಗಜಪ್ರಾಸ, ಸಿ ಋಷಭಪ್ರಾಸ, ಡಿ ಹಯಪ್ರಾಸ.
ಸರಿಯಾದ ಉತ್ತರ ಸಿ ಋಷಭಪಾರ್ಶ್ವ. ಕರ್ಮಣಿ ಪ್ರಯೋಗದಲ್ಲಿ ಕರ್ತೃ ಯಾವ ಪ್ರತ್ಯಯವನ್ನು ಒಳಗೊಂಡಿರುತ್ತದೆ? ಎ ಪ್ರಥಮ, ಬಿ ತೃತೀಯ, ಸಿ ಚತುರ್ಥಿ, ಡಿ ಸಪ್ತಮಿ. ಸರಿಯಾದ ಉತ್ತರ ಬಿ ತೃತೀಯ. ಯತಿ ವಿಲಂಘನ ಎಂಬ ವಿಶಿಷ್ಟ ಲಕ್ಷಣ ಹೇಳಿದವರು? ಎ ಶ್ರೀವಿಜಯ, ಬಿ ಕೇಶಿರಾಜ, ಸಿ ನಾಗವರ್ಮ, ಡಿ ಜಯಕೀರ್ತಿ. ಸರಿಯಾದ ಉತ್ತರ ಬಿ ಕೇಶಿರಾಜ. ಕನ್ನಡಕ್ಕೆ ಸತತಂ ಪ್ರಾಸಂ ಎಂದು ಹೇಳಿದವರು? ಎ ಸರ್ವಜ್ಞ, ಬಿ ನಾಗವರ್ಮ, ಸಿ ಕೇಶಿರಾಜ, ಡಿ ಶ್ರೀವಿಜಯ. ಸರಿಯಾದ ಉತ್ತರ ಡಿ ಶ್ರೀವಿಜಯ. ಇನತನಯ ಇಲ್ಲಿರುವ ಗಣ? ಎ ಬ್ರಹ್ಮಗಣ, ಬಿ ವಿಷ್ಣುಗಣ, ಸಿ ರುದ್ರಗಣ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ರುದ್ರಗಣ. ಕಂಬನಿ ಯಾವ ಸಂಧಿ? ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆದೇಶ ಸಂಧಿ, ಡಿ ಆಗಮ ಸಂಧಿ. ಸರಿಯಾದ ಉತ್ತರ ಸಿ ಆದೇಶ ಸಂಧಿ. ರಾಮನು ಶಾಲೆಗೆ ಹೋಗುವನು ಈ ವಾಕ್ಯದಲ್ಲಿರುವ ಕಾಲ? ಎ ವರ್ತಮಾನ ಕಾಲ, ಬಿ ಭವಿಷ್ಯತ್ ಕಾಲ, ಸಿ ಭೂತಕಾಲ, ಡಿ ತತ್ಕಾಲ. ಸರಿಯಾದ ಉತ್ತರ ಭವಿಷ್ಯತ್ ಕಾಲ. ಆ ಹುಡುಗ ಯಾವ ಸಮಾಸ? ಎ ಗಮಕ ಸಮಾಸ, ಬಿ ಅಂಶಿ ಸಮಾಸ, ಸಿ ಕ್ರಿಯಾ ಸಮಾಸ, ಡಿ ದ್ವಂದ್ವ ಸಮಾಸ. ಸರಿಯಾದ ಉತ್ತರ ಗಮಕ ಸಮಾಸ.